ನಮಸ್ಕಾರ ವೀಕ್ಷಕರೇ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಜಾಬ್ ಹುಡುಕ್ತಾ ಇದ್ದೀರಾ, ಅದು ಬೆಸ್ಕಾಂ ಕೆಇಬಿ ಜಾಬ್ ಹುಡುಕ್ತಾ ಇದ್ದೀರಾ, ಹಾಗಾದ್ರೆ ಇದು ನಿಮಗೆ ಕರೆಕ್ಟ್ ಆಗಿರೋ ವಿಡಿಯೋ. ಈ ವಿಡಿಯೋದಲ್ಲಿ ಬೆಸ್ಕಾಂ ಅವರು ಯಾವ್ಯಾವ ಹುದ್ದೆಗೆ ಅರ್ಜಿಯನ್ನ ಕರೆದಿರ್ತಾರೆ, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಎಷ್ಟು ಹುದ್ದೆ ಖಾಲಿ ಇರುತ್ತೆ, ವಯೋಮಿತಿ ಏನಿರಬೇಕು, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಅಪ್ಲಿಕೇಶನ್ ಫೀಸ್ ಇದೆಯಾ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಇದೇ ರೀತಿ ಜಾಬ್ ಡೀಟೇಲ್ಸ್ ತಿಳ್ಕೊಬೇಕು ಅಂದ್ರೆ ಈ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬಹುದು. ವಿಡಿಯೋ ಶುರು ಮಾಡೋಣ. ಬೆಸ್ಕಾಂ ಅಂದರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ನವರು 510 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಅಪರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ವಯೋಮಿತಿಯ ಡೀಟೇಲ್ಸ್ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರ್ಬೇಕು, ಮತ್ತೆ 18ರಿಂದ ಮೇಲ್ಪಟ್ಟವರು ಅಪ್ಲಿಕೇಶನ್ನ ಹಾಕೋಬಹುದು. ಇದಾದ ನಂತರ ಇಲ್ಲಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ನೋಡಿ, ಅಂದ್ರೆ ರಿಸರ್ವೇಶನ್ ಕೊಡ್ತಾರೆ, ಆದ್ರೆ ಯಾವ ರೀತಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅಪರೆಂಟಿಸ್ ಕಾಯ್ದೆ ಅಡಿಯಲ್ಲಿ SC ST OBC ಮೀಸಲಾತಿಗೆ ನೀಡಿರುವ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀಡಲಾಗುವುದು. ಓಕೆನಾ. ಆನ್ಲೈನ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅಭ್ಯರ್ಥಿಗಳು ನೀಡಿರುವ ಮೀಸಲಾತಿಯನ್ನು ಮಾತ್ರ ಪರಿಗಣಿಸಲಾಗುವುದು. ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ಏನ್ ಡೀಟೇಲ್ಸ್ ಮೀಸಲಾತಿ ರಿಸರ್ವೇಶನ್ಗೆ ಕೊಟ್ಟಿರ್ತಿರಲ್ಲ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಅಭ್ಯರ್ಥಿ ಪರಿಶೀಲನೆಯ ಸಮಯದಲ್ಲಿ ಮೀಸಲಾತಿಗೆ ಪೂರಕವಾಗಿ ಸಂಬಂಧಿತ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಅಂದ್ರೆ OBC ಪ್ರಮಾಣ ಪತ್ರ ಬದಲಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ OBC ಆಗಿದ್ರೆ OBC ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಅದರ ಬದಲು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗಲ್ಲ. ಮತ್ತು ಒಂದು ವೇಳೆ ಸೂಕ್ತ ಪ್ರಮಾಣ ಪತ್ರವನ್ನು ಸಲ್ಲಿಸಲು ವಿಫಲವಾದಲ್ಲಿ ಅಭ್ಯರ್ಥಿಗಳು ಮೀಸಲಾತಿಯ ಹಕ್ಕನ್ನು ಸಾಮಾನ್ಯ ವರ್ಗವೆಂದು ಪರಿಗಣಿಸಲಾಗುವುದು. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿವಸ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ ನ ನೀವು ಪ್ರೊಡ್ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಜನರಲ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡಿ ಜಾಬಿಗೆ ಕನ್ಸಿಡರ್ ಮಾಡ್ತಾರೆ. ಸೊ SC ST OBC ಎಲ್ಲ ಸರ್ಟಿಫಿಕೇಟ್ಗಳನ್ನು ನೀವು ಮಾಡಿ ಇಟ್ಕೋಬೇಕಾಗತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿವಸ ಕೊಟ್ಟರೆ ಸಾಕಾಗುತ್ತೆ. ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ನೀವು ರಿಸರ್ವೇಶನ್ ಮೆನ್ಷನ್ ಮಾಡಬೇಕು. ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನೀವು ಉಚಿತವಾಗಿ ಅಪ್ಲಿಕೇಶನ್ ನ ಹಾಕೋಬಹುದು. ಸೆಲೆಕ್ಷನ್ ಪ್ರೋಸೆಸ್ ವಿವರ ನೋಡೋದಾದ್ರೆ ಬೇಸಿಕ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಕ್ವಾಲಿಫೈಯಿಂಗ್ ಟೆಸ್ಟ್ ಓನ್ಲಿ. ಅಂದ್ರೆ ನೀವು ಕ್ವಾಲಿಫೈಯಿಂಗ್ ಟೆಸ್ಟ್ ಅಲ್ಲಿ ಬೇಸಿಕ್ ಮಾರ್ಕ್ಸ್ ನ ತಗೊಂಡಿರಲೇಬೇಕಾಗತ್ತೆ. ನಿಮ್ಮ ಡೀಟೇಲ್ಸ್ ನ ಶಾರ್ಟ್ ಲಿಸ್ಟ್ ಮಾಡಿ ಕಮ್ಯುನಿಕೇಟ್ ಮಾಡ್ತಾರೆ ಇಮೇಲ್ ಮುಖಾಂತರ. ಸೊ ಇಮೇಲ್ ನ ಕರೆಕ್ಟ್ ಆಗಿ ಕೊಡಿ, ರಿಜಿಸ್ಟರ್ಡ್ ಇಮೇಲ್ಗೆ. ಓಕೆನಾ. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ. ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ವ್ಯಾಲಿಡ್ ಪರ್ಸನಲ್ ಇಮೇಲ್ ID. ಓಕೆನಾ. ಇಮೇಲ್ ID ಕರೆಕ್ಟ್ ಆಗಿರೋದನ್ನ ಮೆನ್ಷನ್ ಮಾಡಿ ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋದು ಅದ್ರ ಮುಖಾಂತರನೇ. ಮತ್ತೆ ಮೊಬೈಲ್ ನಂಬರ್ ಸಂಖ್ಯೆ, ಮೊಬೈಲ್ ನಂಬರ್ ಬೇಕು. ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ JPG ಅಲ್ಲಿ ಇರಬೇಕಾಗತ್ತೆ, 1 MB ಕಮ್ಮಿ. ಆಧಾರ್ ಸೀಡೆಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ, ಅಂದ್ರೆ ಆಧಾರ್ನ ಲಿಂಕ್ ಮಾಡಿರೋ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು. ಮತ್ತೆ ಕ್ವಾಲಿಫೈಯಿಂಗ್ ಡಿಗ್ರಿ, ಅಂದ್ರೆ ಯಾವ್ದಕ್ಕೆ ಇದಕ್ಕೆ ಏನ್ ಡಿಗ್ರಿ ಬೇಕಾಗಿರುತ್ತಲ್ಲ, ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇದಕ್ಕೆ ಅದ್ರದ್ದು ಪ್ರೊವಿಷನಲ್ ಸರ್ಟಿಫಿಕೇಟು. ಮತ್ತೆ ಅದು ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು ಅಂದ್ರೆ PDF ಫಾರ್ಮ್ಯಾಟ್ ಅಲ್ಲಿ ಇರಬೇಕು, 1 MB ಕಮ್ಮಿ ಇರಬೇಕು. ಮತ್ತೆ ಫಸ್ಟ್ ಪೇಜ್ ಆಫ್ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಪಾಸ್ಬುಕ್ ನ ಮೊದಲನೇ ಪೇಜ್ ಬೇಕಾಗುತ್ತೆ, ಅಥವಾ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. PDF ಅಲ್ಲೇ ಇರಬೇಕು, ಇದು ಕೂಡ 1 MB ಕಮ್ಮಿ ಇರಬೇಕು. ಇಲ್ಲೇನಾದ್ರೂ ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ನೋ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟ್ರೇಷನ್ ಮುಂದೆ ಹೋಗೋದಿಲ್ಲ, ಎಸ್ ಅಂತ ಕೊಟ್ಟರೆ ಮಾತ್ರ ಮುಂದೆ ಹೋಗುತ್ತೆ. ಇದೆಲ್ಲ ಮ್ಯಾಂಡೇಟರಿ. ಓಕೆನಾ. ನೀವು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವೇನಾದ್ರೂ ಮುಂಚೆ ಹಳೆಯ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿದ್ದಿದ್ರೆ ಇಲ್ಲಿದೆ ಡೀಟೇಲ್ಸ್, ಹೊಸದಾಗಿ ಆಗ್ತಿದ್ರೆ ಇದಿದೆ. ಎರಡನ್ನೂ ತಿಳಿಸ್ಕೊಡ್ತೀನಿ, ಬೇಗ ನೋಡ್ಕೊಳ್ಳಿ. ಇಲ್ಲಿ natseducation.gov.in ನಲ್ಲಿ ಇದು ಮುಂಚೆ MHRD NATS ಅಂತ ಇತ್ತು, ಅದರಲ್ಲಿ ಲಾಗಿನ್ ಆಗಿದ್ರೆ ಈ ಪ್ರೊಸೀಜರ್. ಇಲ್ಲಿ ನ್ಯಾಟ್ಸ್ಗೆ ಲಾಗಿನ್ ಆಗಬೇಕು, ಸ್ಟೂಡೆಂಟ್ ಅಂತ ಕೊಡಬೇಕು, ಸ್ಟೂಡೆಂಟ್ ಲಾಗಿನ್, ಫರ್ಗಾಟ್ ಪಾಸ್ವರ್ಡ್ ಕೊಟ್ಟು ಹೊಸ ಇಮೇಲ್ ID ಆಕ್ಟಿವೇಶನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಇಲ್ಲಿ ಇಮೇಲ್ ID ಪಾಸ್ವರ್ಡ್ ಬರುತ್ತೆ, ನಿಮ್ಮ ಇಮೇಲ್ IDಗೆ ಮೆಸೇಜ್ ಮೂಲಕ ಬರುತ್ತೆ. ಅದನ್ನ ಫಾರ್ಮ್ ಫಿಲ್ಅಪ್, ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿ ಎನ್ರೋಲ್ಮೆಂಟ್ 12 ಡಿಜಿಟ್ ನಂಬರ್ ಬರುತ್ತೆ. ಅದಾದ ನಂತರ ನೀವು ಸ್ಟೂಡೆಂಟ್ ಲಾಗಿನ್ ಆಗಿ ಅಪ್ಲೈ
ಅಡ್ವರ್ಟೈಸ್ಡ್ ವೇಕೆನ್ಸೀಸ್ ಅಂತ ಇರುತ್ತಲ್ಲ ಅದರಲ್ಲಿ ನೀವು ಸರ್ಚ್ ಮಾಡಬೇಕು ಬೆಸ್ಕಾಮ್ ಅಂತ ಹೇಳಿ, ಆಮೇಲೆ ಅಪ್ಲೈ ಮಾಡ್ಬೋದು. ಇದು ಹಳೆ ಪ್ರೊಸೀಜರು. ಹೊಸ ಪ್ರೊಸೀಜರ್ನಲ್ಲೂ ಹೊಸದಾಗಿ ಲಾಗಿನ್ ಆಗ್ತಿದ್ರು ಸೇಮೇ, ಆದರೆ ನೀವು ಅಲ್ಲಿ ಫರ್ಗಾಟ್ ಪಾಸ್ವರ್ಡ್ ಕೊಡಬೇಕಿತ್ತು. ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಕೊಡೋ ಅಗತ್ಯ ಇಲ್ಲ. ಸ್ಟೂಡೆಂಟ್ ರಿಜಿಸ್ಟ್ರಿ ಕ್ಲಿಕ್ ಮಾಡಿ ಕಂಪ್ಲೀಟ್ ಮಾಡಿ ಪ್ರೋಸೆಸ್ನ. ಸ್ಟೂಡೆಂಟ್ ಲಾಗಿನ್ನು, ಕಂಪ್ಲೀಟ್ ಅಪ್ಲಿಕೇಶನ್ ಫಾರಮ್ ಸೇಮು, 12 ಡಿಜಿಟ್ ನಂಬರ್ ಬರುತ್ತೆ. ಅದಾದ ನಂತರ ಇಲ್ಲೂ ಅಷ್ಟೇ ಬೆಸ್ಕಾಮ್ನ ಸರ್ಚ್ ಮಾಡಬೇಕಾಗುತ್ತೆ. ಇದನ್ನ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ, ಒಂದ್ಸಲ ಓದ್ಕೊಳ್ಳಿ, ನಿಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗತ್ತೆ. ನೆಕ್ಸ್ಟ್, ಕಿರಿಯ ಪಟ್ಟಿಯಾದ ಅಭ್ಯರ್ಥಿಗಳನ್ನು ಪಟ್ಟಿಯನ್ನು NATS ಪೋರ್ಟಲ್ ವೆಬ್ಸೈಟ್ ನಲ್ಲಿ ರೀಜನಲ್ ಈವೆಂಟ್ಸ್ ನ ಬೋಟ್ ಸದರ್ನ್ ರೀಜನ್ ಹಾಗೂ ಬೇಬಿಕಾಮ್ ಅಂದ್ರೆ ಬೆಸ್ಕಾಮ್ ವೆಬ್ಸೈಟ್ ನಲ್ಲಿ ಅಡಿಯಲ್ಲಿ ಪ್ರಕಟಿಸಲಾಗುವುದು. ಅಂದ್ರೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಿರ್ತಾರಲ್ಲ, ಎಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ರೀಜನಲ್ ಇವೆಂಟ್ಸ್ ಅಂದ್ರೆ ನ್ಯಾಟ್ಸ್ ವೆಬ್ಸೈಟ್ ಅಲ್ಲಿ ರೀಜನಲ್ ಇವೆಂಟ್ಸ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಅಥವಾ ಬೆಸ್ಕಾಮ್ ವೆಬ್ಸೈಟ್ ನಲ್ಲೂ ಅನೌನ್ಸ್ ಮಾಡಿರ್ತಾರೆ. ಹ್ಯೂಮನ್ ರಿಸೋರ್ಸ್ ಟ್ರೈನಿಂಗ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಅದರ ಅಡಿಯಲ್ಲಿ ಪ್ರಕಟಿಸಲಾಗುತ್ತೆ. ಓಕೆನಾ, ನೀವು ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಬೆಸ್ಕಾಮಿನ್ ವೆಬ್ಸೈಟ್ ಅದನ್ನು ನಾನು ಎಲ್ಲಿ ಸಿಗುತ್ತೆ ಅಂತ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಮುಂದೆ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಎಲ್ಲಿಗೆ ಕರೀತಾರೆ ಅಂತ ಹೇಳಿದ್ರೆ ಆಫೀಸ್ ಆಫ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಸೆಂಟರ್ ಫಾರ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, BV ಕೌ, ಆಪೋಸಿಟ್ ಟ್ರೀ ಪಾರ್ಕ್ ಬಿಹೈಂಡ್ BGS ವರ್ಲ್ಡ್ ಸ್ಕೂಲ್, BM ರೂಟ್, ರಾಮನಗರ. ಇಲ್ಲಿಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆಸ್ಕೊತಾರೆ. ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್, ಎಲಿಜಿಬಿಲಿಟಿ ಡೀಟೇಲ್ಸ್ ಮತ್ತೆ ಸ್ಯಾಲ್ರಿ ಏನಿದೆ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಅಪರೆಂಟಿಸ್ ಹುದ್ದೆಗೆ BE ಇಂಜಿನಿಯರಿಂಗ್ ಅಂದ್ರೆ BE BTech END ಇಂಜಿನಿಯರಿಂಗ್ ಅಲ್ಲಿ 130 ಹುದ್ದೆಗಳ ಖಾಲಿ ಇದೆ. 9,008 ರೂಪಾಯಿ ಸ್ಟೈಫಂಡ್ ಇರುತ್ತೆ. ನೆಕ್ಸ್ಟು ನಾನ್ ಇಂಜಿನಿಯರಿಂಗ್ ಇದರಲ್ಲಿ ಯಾವ್ಯಾವುದು ಅಂತ ಹೇಳಿದ್ರೆ BA BSc BCom BBA BCA BBM BE BTech ಎಲ್ಲರೂ ಹಾಕೋಬಹುದು. 305 ಖಾಲಿ ಇದೆ. 9,008 ಸ್ಟೈಫಂಡ್ ಆಗಿರುತ್ತೆ. ಆಲ್ ಬ್ರಾಂಚಸ್ ಡಿಪ್ಲೊಮೋದವರು ಹಾಕೋಬಹುದು. 75 ಖಾಲಿ ಇದೆ. 8,000 ರೂಪಾಯಿ ಸ್ಟೈಫಂಡ್ ಆಗಿರುತ್ತೆ. ತರಬೇತಿಯ ಅವಧಿ 1 ವರ್ಷ. ನೀವು ಅಪ್ರೆಂಟಿಸ್ ಸರ್ಟಿಫಿಕೇಶನ್ ಏನಾದರೂ ತಗೊಂಡ್ರೆ, ಸರ್ಟಿಫೈಡ್ ಆದರೆ ನಿಮಗೆ ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಇರುತ್ತಲ್ಲ ಅದಕ್ಕೆ ಹಾಕೋದಕ್ಕೆ ಅಪ್ರೆಂಟಿಸ್ಶಿಪ್ಪಿನ ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ಇದನ್ನ ಮಾಡಿಕೊಂಡ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗುತ್ತೆ. ಓಪನ್ ಆಗಿದ್ದ ದಿನಾಂಕ 1 ಫೆಬ್ರವರಿ 2025, ಕೊನೆಯ ದಿನಾಂಕ 20 ಫೆಬ್ರವರಿ 2025. ನೋಡಿದ ತಕ್ಷಣ ಆದಷ್ಟು ಬೇಗ ಹಾಕೊಳ್ಳಿ. ಲಾಸ್ಟ್ ಡೇಟ್ ಬರ್ತಿದ್ದಂಗೆ ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಶಾರ್ಟ್ ಲಿಸ್ಟ್ ಮಾಡಿದ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ 1 ಮಾರ್ಚ್ 2025. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ 10 ರಿಂದ 12 ಮಾರ್ಚ್ 2025ಕ್ಕೆ ಕರೀತಾರೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್, ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ bescom.org. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಅದರ ವೆಬ್ಸೈಟ್ ಇಲ್ಲಿ ತೋರಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ಅಫಿಷಿಯಲ್ ವೆಬ್ PDF ಅಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ PDF ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ಓದ್ಕೊಂಡ ನಂತರ ಹಾಕೊಳ್ಳಿ. ಯಾಕಂದ್ರೆ ತಪ್ಪಾದ್ರೆ ತಿದ್ದುಪಡಿಗೆ ಅವಕಾಶ ಇಲ್ಲ, ರಿಜೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಈ ಅಫಿಷಿಯಲ್ ನೋಟಿಫಿಕೇಶನ್ PDF ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿರೋ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇಂದ ಕ್ಲಿಕ್ ಮಾಡಿ ಅಲ್ಲಿಂದ ಜಾಯಿನ್ ಆಗಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಆನ್ಲೈನ್ ಅಂದೆ ಇಲ್ಲಿ ವೆಬ್ಸೈಟ್ ನ ಅಡ್ರೆಸ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂತವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಈ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಇದರ ಲಿಂಕ್ ನಾನು ವಾಟ್ಸ್ಆಪ್ ಚಾನಲ್ ನಲ್ಲಿ ಕೊಟ್ಟಿರ್ತೀನಿ. ಮತ್ತೆ ದೂರವಾಣಿ ಸಂಖ್ಯೆ ಕಾಂಟ್ಯಾಕ್ಟ್ ಮಾಡಕ್ಕೆ ಅಂತ ಹೇಳಿದ್ರಲ್ಲ ಅದನ್ನು ಕೂಡ ನಾನು ವಾಟ್ಸ್ಆಪ್ ಚಾನಲ್ ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕೋಬಹುದು. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಕಾಲ್ ಕೂಡ ಮಾಡ್ಕೋಬಹುದು. ಮೇಲ್ ID ಮತ್ತೆ ಹೆಲ್ಪ್ ಲೈನ್ ನಂಬರ್ ಇದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ, ಇದಿಷ್ಟು ಈ ಜಾಬ್ ನ ವಿವರ. ಏನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಜಾಬ್ ವಿಡಿಯೋದ ಸಿಗೋಣ. ಬಾಯ್ ಬಾಯ್.